ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಉಮಾ. ಇವತ್ತು ನಾನು ಚಿಕನ್ ಗ್ರೇವಿ ಮಾಡೋದನ್ನ ತೋರಿಸ್ತೀನಿ. ಇದು ದೋಸೆ, ರೊಟ್ಟಿ, ಚಪಾತಿ, ಪೂರಿ ಮತ್ತು ರೈಸ್ಗೂ ಕೂಡ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಸಿಂಪಲ್ಲಾಗಿ ಮನೇಲಿರೋ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸಿ ಮಾಡ್ಕೋಬೋದು. ಈಗ ನಾನು ಮೊದಲಿಗೆ ಇಲ್ಲಿ 1 kg ಚಿಕನ್ನ ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಈಗ ನೋಡಿ, ಒಂದು ದಪ್ಪ ಸೈಜ್ ಈರುಳ್ಳಿ, ಒಂದು ದಪ್ಪ ಸೈಜ್ ಟೊಮೊಟೊ, ಒಂದು 7ರಿಂದ 8 ಹಸಿಮೆಣ್ಸಿಕಾಯಿ, ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ಒಂದು 10ರಿಂದ 12 ಕಾಳುಮೆಣಸು, ಮತ್ತು ನಾನಿಲ್ಲಿ ಸ್ಪೈಸೀಸು ಧನಿಯಾ ಪೌಡರ್, ಖಾರದ ಪುಡಿ, ಮತ್ತು ಸ್ವಲ್ಪ ಚಕ್ಕೆ ಲವಂಗದ ಪುಡಿ, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಇಟ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎಣ್ಣೆ, ಸ್ವಲ್ಪ ಏಲಕ್ಕಿ ಮತ್ತು ನಿಂಬೆಹಣ್ಣು. ಈಗ ಸ್ಟವ್ನ ಆನ್ ಮಾಡಿಕೊಂಡು ಫ್ರೈ ಪ್ಯಾನ್ ಇಟ್ಕೊಂಡಿದ್ದೀನಿ. ಫ್ರೈ ಪ್ಯಾನ್ ಸ್ವಲ್ಪ ಎಣ್ಣೆನ ಹಾಕೋತಿದ್ದೀನಿ. ಎಣ್ಣೆ ಕಾದ್ಮೇಲೆ ಇದಕ್ಕೆ ನಾನು ಮಸಾಲೆ ತೋರಿಸಿದ್ದೀನಿ, ಈರುಳ್ಳಿ, ಟೊಮೊಟೊ, ಹಸಿಮೆಣ್ಸಿಕಾಯಿ, ಕಾಳುಮೆಣಸು, ಶುಂಠಿ ಅಷ್ಟನ್ನು ಒಟ್ಟಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾಯಿದ್ದೀನಿ. ಉರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಒಂದು ಲೆವೆಲ್ಗೆ ಮೆತ್ತಗಾಗೋವರೆಗೆ ಮಾತ್ರ ಫ್ರೈ ಮಾಡ್ಕೋಬೇಕು. ಉರಿ ಹೈ ಫ್ಲೇಮಲ್ಲಿ ಇಟ್ಕೋಬಾರ್ದು, ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಮೆತ್ತಗಾದ್ಮೇಲೆ ಇದಕ್ಕೆ ನಾನು ಲಿಡ್ನ ಕ್ಲೋಸ್ ಮಾಡಿಕೊಂಡು ಒಂದು 10 ಮಿನಿಟ್ಸ್ ಆರಲಿಕ್ಕೆ ಬಿಡೋಣ. ಸ್ವಲ್ಪ ಆರಿದ್ಮೇಲೆ ನಾವು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು, ನಾನು ಸ್ಪೈಸಿ ಐಟಮ್ ತೋರಿಸಿದೆ, ಖಾರದ ಪುಡಿ, ಚಕ್ಕೆ ಲವಂಗದ ಪುಡಿ, ಅರಿಶಿನ ಪುಡಿ ಮತ್ತು ಕೊತ್ತಂಬರಿ ಸೊಪ್ಪು ಅಷ್ಟನ್ನು ಹಾಕ್ಕೊಂಡು ಒಟ್ಟಿಗೆ ರುಬ್ಕೊಳ್ಳೋಣ. ತುಂಬ ನುಣ್ಣಗೆ ರುಬ್ಬೋದು ಬೇಡ, ಒಂದು ಮೀಡಿಯಮ್ ಆಗಿರಬೇಕು, ಸ್ವಲ್ಪ ತರ್ತರಿಯಾಗಿರಬೇಕು ಮತ್ತು ಸ್ವಲ್ಪ ನೈಸ್ಗಿರ್ಬೇಕು. ಆ ರೀತಿ ನೋಡಿ ಪೇಸ್ಟ್ ಮಾಡ್ಕೋಬೇಕು. ಈಗ ಅದೇ ಫ್ರೈ ಪ್ಯಾನ್ಗೆ ನಾನು ಎಣ್ಣೆನ ಹಾಕೋತಾಯಿದ್ದೀನಿ. ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದಿದ್ದಕ್ಕೆ ನಾನು ಚಿಕನ್ನ ಹಾಕೋತಾಯಿದ್ದೀನಿ. ಚಿಕನ್ನ ಹಾಕ್ಕೊಂಡು ತಕ್ಷಣ ಇದಕ್ಕೆ ನಾವು ಉಪ್ಪನ್ನ ಹಾಕೋಬೇಕು. ಯಾಕೆಂದರೆ ಚಿಕನ್ನು ಉಪ್ಪು ಹಿಡಿಬೇಕು ಮತ್ತು ಹಸಿ ವಾಸನೆ ಹೋಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಉರಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿರಬೇಕು. ಈಗ ಇದಕ್ಕೆ ನಾನು ಹೇಳ್ದಂಗೆ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊತಾಯಿದ್ದೀನಿ. ಸ್ವಲ್ಪ ನೀರು ಬಿಟ್ಟು ಚಿಕನ್ ಹಸಿ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿವರೆಗೂ ನಾವು ಈ ರೀತಿ ಉರಿನ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಮತ್ತು 2 ಏಲಕ್ಕಿ ಹಾಕಿ ತೋರಿಸಿದೆ, ಅದನ್ನು ಹಾಕ್ಕೋಬೇಕು. ಏಲಕ್ಕಿ ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಮತ್ತು ಹೆಲ್ದಿಗೂ ಒಳ್ಳೆಯದು. ಹಾಗಾಗಿ ನಾನು ಹಾಕೋತಾಯಿದ್ದೀನಿ. ಈ ರೀತಿ ಉರಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಅದು ಯಾವಾಗ ಹಸಿ ವಾಸನೆ ಎಲ್ಲ ಹೋಯ್ತೋ ಆವಾಗ ನಾವೇನು ಪೇಸ್ಟ್ ಮಾಡ್ಕೊಂಡಿದ್ದೋ ಖಾರನ ಅದನ್ನು ಹಾಕೋಬೇಕು. ಮತ್ತು ಉಪ್ಪು ಖಾರ ಹಿಡಿಯೋವರೆಗೂ ನಾವು ಅದಕ್ಕೇ ನಾವು ಫ್ರೈ ಮಾಡ್ಕೋಬೇಕು. ತಕ್ಷಣ ನೀರನ್ನ ಹಾಕಬಾರ್ದು, ಚಿಕನ್ನು ಉಪ್ಪು ಖಾರ ಹಿಡಿಬೇಕು, ಅಲ್ಲಿವರೆಗೂ ನಾವು ಈ ರೀತಿ ಉರಿನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಈ ರೀತಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಎಲ್ಲ ಕಡೆನೂ ಬಂದಮೇಲೆ ಈಗ ನಾವು ಅದಕ್ಕೆ ಜಾರನ್ನ ತೊಳೆದು ಸ್ವಲ್ಪ ನೀರು ಹಾಕೋಬೇಕು. ನಾನಿಲ್ಲಿ ಪೂರಿ ಚಪಾತಿ ಅದಕ್ಕೆ ಹಾಕೋತಾಯಿದ್ದೀನಿ, ಹಂಗಾಗಿ ಸ್ವಲ್ಪ ನೀರನ್ನ ಕಡಿಮೆನೇ ಹಾಕೋತಾಯಿದ್ದೀನಿ. ನೀರು ಜಾಸ್ತಿ ಹಾಕ್ಬಿಟ್ರೆ ಅದು ಸಾಂಬಾರು ಥರ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೀರನ್ನ ಕಮ್ಮಿ ಹಾಕ್ಕೊಂಡು ಈ ರೀತಿ ಬೇಯಿಸ್ಕೋಬೇಕು. ಸುತ್ತ ಎಲ್ಲ ಕಡೆ ಬಂದಮೇಲೆ ಇದಕ್ಕೆ ನಾವು ನಿಂಬೆಹಣ್ಣು ಹಾಕೋತಾಯಿದ್ದೀನಿ. ಇದ್ರ ಜೊತೆ ನೀವು ಬೇಕಾದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೋಬೋದು. ನಾನಿಲ್ಲ ಹಾಕ್ತಾಯಿಲ್ಲ, ನಿಂಬೆಹಣ್ಣು ಮಾತ್ರ ಹಾಕೋತಾಯಿದ್ದೀನಿ. ನಿಂಬೆಹಣ್ಣು ಹಾಕಿದ್ಮೇಲೆ ನಾವು ಇದು 1 ರೌಂಡ್ ಇದನ್ನು ಚೆನ್ನಾಗಿ ತಿರುಗಿಸಿ ಎಲ್ಲ ಕಡೆ ಬಂದಮೇಲೆ ಲಿಡ್ನ ಕ್ಲೋಸ್ ಮಾಡಿ ಒಂದು 20 ಮಿನಿಟ್ಸು ಉರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು. ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ, ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸಿ. ಮಾಡೋಕ್ಕೆ ಬರದವ್ರವ್ರು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಟೇಸ್ಟಿಯಾಗೂ ಇರುತ್ತೆ. ಮತ್ತು ಎಲ್ಲದಕ್ಕೂ ನಾನು ಹೇಳ್ದಂಗೆ ರೈಸ್ಗೆ, ಚಪಾತಿಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.